ಅಮೇರಿಕಾದ ಇಡೀ ಜಗತ್ತೇ ನೋಡ್ತಿತ್ತಪ್ಪ. ಇವತ್ತು ಅಲ್ಲೊಂದು ಡಿಬೇಟ್ ಇತ್ತು, ಯಾರು ಎರಡು ಅಧ್ಯಕ್ಷರ ಸ್ಪರ್ಧಿಗಳ ಮಧ್ಯೆ, ವಿಚ್ ಈಸ್ ಕಮಲಾ ಹ್ಯಾರಿಸ್ ಡೆಮೊಕ್ರೆಟಿಕ್ ಪಕ್ಷದಿಂದಲೂ, ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಕ್ಷದಿಂದಲೂ. ಪೆನ್ಸಿಲ್ವೇನಿಯಾದಲ್ಲಿ ನಡೀತು. ಸುಮಾರು 90 ನಿಮಿಷ ನಡೀತು. ಆರ್ಥಿಕ ನೀತಿ, ವಲಸೆ ಮತ್ತು ಗರ್ಭಪಾತದ ವಿಚಾರಗಳು, ಡ್ಯಾಶು ಎಲ್ಲ ನಡೀತಪ್ಪ. ಇಬ್ಬರು ಒಬ್ರಿಗೊಬ್ರು ಬಾರಿಸಿದ್ರು ಚೆನ್ನಾಗೆ. ಅವ್ರ ಮುಖಕ್ಕೆ ಇವ್ರ ಮುಖಕ್ಕೆ ಅವರು, ಇವ್ರು ಟ್ರಂಪ್ಗೆ ಮಾರ್ಬಿಡ್ತಾರೆ ಕಣ್ರಿ ಚೀನಾಗಿ ಇವ್ರನ್ನ ಅಮೇರಿಕಾನ ಅಂತ ಅವರು ಮೇಡಮ್ಮು. ಮತ್ತು ಟ್ರಂಪ್ ಗೆದ್ದರೆ ಅದೇನು ಟ್ರಂಪ್ ಟ್ಯಾಕ್ಸ್ ಅಂತ ಹಾಕ್ಬಿಟ್ಟು ಅಮೇರಿಕನ ಸುಲಿಗೆ ಮಾಡಾಕ್ಬಿಡ್ತಾರೆ ಇವರು ಅಂತ ಅವರು. ಟ್ರಂಪು ಕಂಡ ಬಟ್ಟೆ ಬಾರ್ಡ್ರಲ್ಲಿ ಯಾವನು ನುಗ್ಗಿ ಒಳಗೆ ಬರ್ತಿದ್ದಾನೆ, ಅದನ್ನು ತಡೆಯೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗಳಿಗೆ, ನೀವೇನ್ರಿ ಅಧ್ಯಕ್ಷರಾಗೋದು ಅಂತ ಅವರು. ಎಲ್ಲ ಬಿಟ್ಟರು, ಅವ್ರವ್ರಿಗೆ ತೋಚ್ದಂಗೆಲ್ಲ ಹೇಳಿದ್ದಾರೆ ಎಲ್ಲನೂ, ಒಬ್ಬರ ಮೇಲೆ ಒಬ್ಬೊಬ್ಬರು. ಎಂಡಲ್ಲಿ ಅವರೇನೋ ಒಬ್ರಿಗೊಬ್ರು ಹೇಳಿದ್ಮೇಲೆ ಅಲ್ಲೊಂದು ಇದು ನಡೆಯುತ್ತೆ, ಪೋಲ್ ನಡೆಯುತ್ತೆ, ಅಂದರೆ ಒಂದು ಮತಾಭಿಪ್ರಾಯವನ್ನು ಪಡೀತಾರೆ ಈ ಥರದ ಡಿಬೇಟ್ ಆದಮೇಲೆ. ಅದರಲ್ಲಿ ಕಮಲಾ ಹ್ಯಾರಿಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಹುಜನರು ಹೇಳಿದ್ದಾರಂತೆ. ಟ್ರಂಪ್ ಎಂದಿನಂತೆ ನಂದು ಫಸ್ಟ್ ಕ್ಲಾಸ್, ನಾನೇ ವಿನ್ನರ್ ಅಂದ್ಬಿಟ್ಟು ಅವ್ರು ಹೋಗಿದ್ದಾರೆ ಆಚೆ. ಈಗ ಅಲ್ಟಿಮೇಟ್ಲಿ ವಿನ್ನರೋ ಲೂಸರೋ ಅಮೆರಿಕದ ಜನ ತೀರ್ಮಾನ ಮಾಡ್ತಾರೆ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಏನಪ್ಪ ಅಂದರೆ ಅಟ್ಲೀಸ್ಟು ಅದು ಎಂಥದ್ದು ನಡೆಯುತ್ತೆ ಅಲ್ಲಿ. ಇಲ್ಲಿ ನೋಡ್ರಿ ನಮ್ಮ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಯಾರು ಬೇಕಾದರೂ ವೇದಿಕೆ ರೆಡಿ ಮಾಡಿ ಕರೀರಿ, ಎಲ್ಲಿ ಬರ್ಬೇಕು ನಾನು, ಚರ್ಚೆ ಯಾವ ಚಾನೆಲ್ ಅವ್ರು ಮಾಡಿ ರೆಡಿ, ನಾವು ಬಂದ್ಬಿಡ್ತಾ ಇದ್ದೀವಿ, ಎಲ್ಲಿಗೆ ಬರಬೇಕು ಅಂತಾರೆ. ಅವ್ರ ವಿರುದ್ಧವಾಗಿರೋರನ್ನ ಕೇಳಿದ್ರೆ ಎಲ್ಲಿ ಬೇಕಾದರೂ ಮಾಡಿ ರೆಡಿ ಇದ್ದೀವಿ ಅಂತವ್ರು. ಒಬ್ರು ಬರಲ್ಲಪ್ಪ, ಆಸಕ್ತಿನೇ ತೋರಿಸ ಸುಮ್ಮನೆ ಬಿಡ್ತಿರ್ತಾರೆ ರೈಲನ್ನ. ಡಿಬೇಟೇ ಇಲ್ಲ, ಒಬ್ರಿಗೊಬ್ರಿಗೆ ಬರೀ ಬಿಡೋದು. ಎಲ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ ಅಂತನ್ನೋದು ಬರೀ ರೈಲು. ಅಲ್ಲಿ ಪ್ರೆಸಿಡೆನ್ಷಿಯಲ್ ಚುನಾವಣೆ ಇರುವುದರಿಂದ ಅವರ ಸಂವಿಧಾನದ ಪ್ರಕಾರದಲ್ಲಿ ಈ ರೀತಿಯ ಚರ್ಚೆಗೆ ಜಾಗ ಇದೆ. ನಮ್ಮಲ್ಲಿ ಪ್ರೆಸಿಡೆಂಟ್ ಇದ್ದರೂ ನಮ್ಮದು ಅಧ್ಯಕ್ಷೀಯ ಮಾದರಿ ಚುನಾವಣೆ ಅಲ್ಲ, ಹಾಗಾಗಿ ನಮ್ಮಲ್ಲಿ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಟೆಕ್ನಿಕಲಿ ಮಾಡೋದಾದರೆ ಪ್ರೈಮ್ ಮಿನಿಸ್ಟರ್ಗಳ ಅಭ್ಯರ್ಥಿಗಳ ಮಧ್ಯೆ ನಡೀಬೇಕು, ಅದನ್ನು ಒಪ್ಪಕ್ಕೆ ತಯಾರಿ ಇಲ್ಲ ಭಾಳ ಜನ. ಅಲ್ಲ, ಡಿಬೇಟ್ ಮುಖ್ಯ ಅಂತಲ್ಲ, ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ ಆ ರೀತಿ ಚರ್ಚೆ ಮಾಡ್ಸಕ್ಕೆ. ಈಗ ಅವಾಗ ಯಾರು ಏನೋ ಬಿಜೆಪಿ ಆಯ್ತು ನಾವು ಮೋದಿ ಕಳ್ಸಿಕೊಡ್ತೀವಿ ನಡ್ರಪ್ಪ ಬೆಳಗ್ಗೆ 8 ಗಂಟೆಗೆ ಅಂತ ಅಂದ್ಬಿಡ್ತಾರೆ. ಇಲ್ಲಿ ಯಾರನ್ನ ಕಳಿಸೋದು, ಯಾರನ್ನ ಕಳಿಸ್ಕೊಡ್ಬೇಕು? ಮೋದಿ ವಿರುದ್ಧವಾಗಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಯಾರನ್ನ ಕಳ್ಸೋಣ? ರಾಹುಲ್ ಗಾಂಧಿನ ಕಳ್ಸೋಣವೋ, ಮಮತಾ ಬ್ಯಾನರ್ಜಿ ಕಳ್ಸೋಣವೋ, ಕೇಜ್ರಿವಾಲ್ ಕಳಿಸ್ಬೇಕಾ, ಪಪ್ಪು ಇದು ಲಲ್ಲೂ ಪ್ರಸಾದ್ ಯಾದವ್ ಮಗನ್ ಕಳಿಸ್ಕೊಡ್ಬೇಕಾ, ಅಖಿಲೇಶ್ ಕಳಿಸು, ಯಾರನ್ನ ಕಳಿಸ್ಬೇಕು? ಗೋಜ್ಲು ಇಲ್ಲ, ಆಗಲ್ಲ. ಇಲ್ಲೇನೇ ಇದ್ರು ಇಂಡಿಯಾಲ್ ಒಂದೇ, ಕಂಡವನು ಕಂಡ ಕಡೆ ನಾಲಿಗೆ ಹೊರಳಿದಂತೆ ಹುಚ್ಚ ಪಟ್ಟೆ, ಯಾವುದೇ ಆಧಾರವಿದ್ದರೂ ಸರಿ ಇಲ್ಲದಿದ್ದರೂ ಸರಿ ತೋಚಿದಂತೆ ಬುಡಬುಡಿಕೆ ಒಂದು ಬಿಡ್ತಾ ಇರೋದು, ಒಂದು ಆರೋಪನ ಹೊತ್ತಾ ಇರೋದು ಎಲ್ಲ ಪಕ್ಷದವ್ರಿಗೂ ಸೇರಿ. ಎಸ್.